ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ನಾವು ಗ್ರಾವಿಟೇಷನ್ ಅನ್ನೋ ಚಾಪ್ಟರ್ದಾಗ ಫ್ರೀ ಫಾಲ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡೋಣ. ಈಗ ನಾವು ಲಾಸ್ಟ್ ಕ್ಲಾಸ್ದಾಗ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಸ್ಟಡಿ ಮಾಡೀವಿ. ಆ ಕಾನ್ಸೆಪ್ಟ್ ನೋಡಿ ಈ ಕಾನ್ಸೆಪ್ಟಿಗೆ ಬರ್ರಿ, ಅಂದಾಗ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಕತಿ. ಫ್ರೀ ಫಾಲ್ ಏನಿದು? ಫ್ರೀ ಫಾಲ್ ಅಂದ್ರೆ ಈಗ ಸಿಂಪಲ್ ಆಗಿ ಒಂದು ನಾವು ಕಲ್ಲು ತಗೊಂಡು ಕಲ್ಲ ಮೇಲಿಂದ ನಾವು ಈಗ ಟೆರೆಸ್ ಮೇಲೆ ಹೋದೀವಿ, ಮೇಲಿಂದ ಒಂದು ಕಲ್ಲ ಬಿಟ್ಟಿವಿ, ಹೌದಾ? ಬಿಡ್ಯಾನ ಏನಾಕತಿ, ಕಲ್ಲು ಬಂದ ಭೂಮಿ ಮೇಲೆ ಬೀಳ್ತೈತಿ. ಎದಕ್ಕೆ ಬೀಳ್ತೈತಿ? ಅದಕ್ಕೆ ಫಸ್ಟ್ ರೀಸನ್ ಏನು? ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟೇಷನ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಅನ್ನೋದು ಏನು, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ಆಲ್ರೆಡಿ ವಿಡಿಯೋ ಮಾಡೀನಿ, ಅದು ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಆ ಕಲ್ಲು ಅಲ್ಲಿಂದ ಬಿಟ್ಟಾಗ ಭೂಮಿಗೆ ಬಂದು ಮುಡ್ತೈತಲ್ಲ, ಅದಕ್ಕೆ ಕಾರಣ ಏನಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ಹೌದಾ? ಆ ವಸ್ತು ನಾವು ಮ್ಯಾಲಿಂದ ಏನು ಕೆಳಗೆ ಬೀಳ್ತೀವಲ್ಲ, ಅದು ಫ್ರೀ ಆಗಿ ಬೀಳ್ಬೇಕು. ಅಂದ್ರೆ ಫ್ರೀ ಅಂದ್ರೆ ಹಿಂಗೆ, ಅದ್ರ ಮೇಲೆ ಯಾವ ಎಕ್ಸ್ಟರ್ನಲ್ ಫೋರ್ಸು ಆ್ಯಕ್ಟ್ ಆಗ್ಬಾರ್ದು. ಅಂದ್ರೆ ಎಕ್ಸ್ಟರ್ನಲ್ ಅಂದ್ರೆ ಹೊರಗಿಂದ ಯಾವ ಫೋರ್ಸ್ ಆ್ಯಕ್ಟ್ ಆಗ್ಬಾರ್ದು. ಅಂದ್ರೆ ಈಗ ನಾವಾಗ ಹಿಂಗೆ ಕಲ್ಲು ತೊಗೊಂಡು ಫೋರ್ಸ್ಲೆ ಭೂಮಿಗೆ ಹೋಗಿದ್ದು ಹಿಂಗಲ್ಲ, ಎಕ್ಸ್ಟರ್ನಲ್ ಫೋರ್ಸ್ ಆಗ್ತದೆ. ಸಿಂಪಲ್ ಆಗಿ ಹಿಂಗೆ ಕಲ್ಲು ಮೇಲಿಂದ ಕೆಳಗೆ ಬಿಟ್ಟು ಅಂದ್ರೆ ಕಲ್ಲು ಹೋಗಿ ಭೂಮಿ ಮೇಲೆ ಬೀಳ್ತೈತಿ. ಅದು ಎದಕ್ಕೆ ಬೀಳ್ತೈತಿ? ಗ್ರಾವಿಟೇಷನಲ್ ಫೋರ್ಸು ಎಳಿತಿರ್ತೈತಿ. ಅಂದ್ರೆ ಗುರುತ್ವಾಕರ್ಷಣೆ ಎಳಿಯೋ ಸಂಬಂಧ ಕಲ್ಲು ಭೂಮಿ ಮೇಲೆ ಬೀಳ್ತೈತಿ. ಇನ್ನು ಸಿಂಪಲ್ ಆಗಿ ನಾವು ಹೆಂಗೆ ಡಿಫೈನ್ ಮಾಡ್ಬೋದು ಫ್ರೀ ಫಾಲ್ ಅನ್ನೋದು ನೋಡೋಣ. ಈಗ ದ ಆಬ್ಜೆಕ್ಟ್ ದ್ಯಾಟ್ ಫಾಲ್ಸ್ ಟುವರ್ಡ್ಸ್ ದ ಅರ್ತ್, ಹೌದಾ? ಯಾವ ವಸ್ತು ಐತಲ್ಲ ಭೂಮಿ ಕಡೆ ಬೀಳ್ತೈತಿ. ಇಲ್ಲಿ ಆಬ್ಜೆಕ್ಟ್ ಅಂದ್ರೆ ಏನೋ ಸ್ಟೋನ್ ಆಗ್ಬೋದು, ಯಾವುದೇ ವಸ್ತು ಆಗ್ಬೋದು. ನಿಮ್ಗೆ ನಾ ಸ್ಟೋನ್ ಅನ್ನೋ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ದ ಆಬ್ಜೆಕ್ಟ್ ದ್ಯಾಟ್ ಫಾಲ್ಸ್ ಟುವರ್ಡ್ಸ್ ದ ಅರ್ತ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್, ಹೌದಾ? ಯಾವ ವಸ್ತು ಭೂಮಿ ಕಡೆ ಬೀಳ್ತೈತಿ ಅದು ಗ್ರಾವಿಟೇಷನಲ್ ಫೋರ್ಸ್ ಸಂಬಂಧ. ಬೈ ವಿದೌಟ್ ಅಪ್ಲೈಯಿಂಗ್ ಎನಿ ಎಕ್ಸ್ಟರ್ನಲ್ ಫೋರ್ಸ್, ಅಂದ್ರೆ ಯಾವ ಹೊರಗಿನ ಫೋರ್ಸ್ ಅಪ್ಲೈ ಮಾಡಬಾರ್ದು ನಾವು. ವೈಲ್ ಫಾಲಿಂಗ್, ಅರ್ಥಾತ್ ದ ಆಬ್ಜೆಕ್ಟ್ ದ್ಯಾಟ್ ಫಾಲ್ಸ್ ಟುವರ್ಡ್ಸ್ ದ ಅರ್ತ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಬೈ ವಿದೌಟ್ ಅಪ್ಲೈಯಿಂಗ್ ಎನಿ ಎಕ್ಸ್ಟರ್ನಲ್ ಫೋರ್ಸ್ ವೈಲ್ ಫಾಲಿಂಗ್. ಇಷ್ಟ ಅರ್ಥ ಆತ ಅಂತ ತಿಳ್ಕೊತೀನಿ. ಇನ್ ನೆಕ್ಸ್ಟ್, ಈಸ್ ದೇರ್ ಚೇಂಜ್ ಇನ್ ಡೈರೆಕ್ಷನ್? ಹಿಂಗಂದ್ರೆ ಏನು? ಅದು ಭೂಮಿ, ಅದು ಯಾವಾಗ ನಾವು ಕಲ್ಲು ಬಿಡ್ತಿಲ್ಲ, ಬೀಳೋ ಮುಂದೆ ಅದು ಭೂಮಿಗೆ ಬಂದು ಮುಟ್ಟು ಸಮೇತಕ ಅದು ನಡು ಯಾವ್ದಾರ ಡೈರೆಕ್ಷನ್ ಚೇಂಜ್ ಮಾಡ್ತೈತಿ? ನೀವು ಹೇಳ್ಬೋದು, ಹೌದ್ರಿ ಸರ್ ಡೈರೆಕ್ಷನ್ ಚೇಂಜ್ ಮಾಡ್ತೈತಿ. ನಾನೇನಂತ ಹೇಳೀನಿ ಡೆಫಿನೇಷನ್ ಒಳಗೆ, ವಿದೌಟ್ ಅಪ್ಲೈಯಿಂಗ್ ಎನಿ ಎಕ್ಸ್ಟರ್ನಲ್ ಫೋರ್ಸ್. ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೆ ಅದು ಯಾವುದೇ ಫೋರ್ಸು ಅಪ್ಲೈ ಮಾಡಲಿಲ್ಲ ಅಂದ್ರೆ ಅದು ಬೀಳಂಗಿಲ್ಲ. ಅದು ನಾವು ಕಲ್ಲು ಹೆಂಗೆ ಬಿಡ್ತೀವಿ, ಸೀದಾ ಬಂದು ಭೂಮಿಗೆ ಬೀಳ್ತೈತಿ, ಹೌದಾ? ಇಲ್ಲಿ ಯಾವ್ದಾರ ಡೈರೆಕ್ಷನ್ ಚೇಂಜ್ ಐತಿ? ಇಲ್ಲ, ಯಾವ ಡೈರೆಕ್ಷನು ಕೂಡ ಚೇಂಜ್ ಇಲ್ಲ. ಈಸ್ ದೇರ್ ಚೇಂಜ್ ಇನ್ ವೆಲಾಸಿಟಿ? ವೆಲಾಸಿಟಿ ಚೇಂಜ್ ಆಕತಿ. ವೆಲಾಸಿಟಿ ಅಂದರೆ ನಿಮ್ಗೆ ಗೊತ್ತಿರಬೇಕು. ವೆಲಾಸಿಟಿ ಅಂದರೆ ಇಂಡೈರೆಕ್ಟ್ ಸಿಂಪಲ್ ಆಗಿ ಒಂದು ಹೆಚ್ಚು ಕಮ್ಮಿ ಸ್ಪೀಡ್ಗೆ ಸಮ. ಅಂದರೆ ಯಾವುದೇ ವಸ್ತುವನ್ನು ಇಷ್ಟು ಟೈಮಿಗೆ ಇಷ್ಟು ಡಿಸ್ಟೆನ್ಸ್ ಹೊಂಟೈತಂದ್ರೆ ಅದು ವೆಲಾಸಿಟಿ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನೀವು ನೆನ್ಪಿಟ್ಕೋರಿ. ಇಲ್ಲಿ ನಿಮ್ಗೆ ತಿಳಿಲ್ಲ ಅಂದ್ರೆ ಕಾನ್ಸೆಪ್ಟ್ ವೆಲಾಸಿಟಿ ಅಂತ ಸ್ಪೀಡ್ ಅಂತ ತಿಳ್ಕೊಂಬಿಡ್ರಿ ಹೆಚ್ಚು ಕಮ್ಮಿ ಆಗಿ, ಹೌದಾ? ಈಸ್ ದರ್ ಚೇಂಜ್ ಇನ್ ವೆಲಾಸಿಟಿ? ವೆಲಾಸಿಟಿ ಚೇಂಜ್ ಆಕೈತಿ. ಹೌದು, ವೆಲಾಸಿಟಿ ಚೇಂಜ್ ಆಕೈತಿ. ವೆಲಾಸಿಟಿ ಅಂದರೆ ಈಗ ನಾವು ಒಂದು ವಸ್ತುವಿನ ಬಿಟ್ಟು ಅಂದ್ರೆ ಇಷ್ಟು ಟೈಮಿಗೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡತ್ತಂದ್ರೆ ಅದು ವೆಲಾಸಿಟಿ ಅಂತ ಕರಿಬೋದು. ಇಲ್ಲಿ ವೆಲಾಸಿಟಿ ಚೇಂಜ್ ಆಗತೈತಿ. ಹೌದು, ವೆಲಾಸಿಟಿ ಚೇಂಜ್ ಆತಂದ್ರೆ ಯಾವಾಗಲೂ ವೆಲಾಸಿಟಿ ಚೇಂಜ್ ಆಗತ್ತೈತೆ ಅಂದ್ರೆ ಅದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ಈಗ ತಿಳ್ಕೊರಿ, ಒಂದು ಕಾರು ಒಂದು 1 ಕಿಲೋಮೀಟ್ರ್ 5 ನಿಮಿಷನಾಗ ಹೋಗ್ತೈತಿ. ನೆಕ್ಸ್ಟ್ ಇನ್ನೊಂದು ಕಿಲೋಮೀಟ್ರ್ 10 ನಿಮಿಷನಾಗ ಹೋಗ್ತೈತಿ, ಹೌದಾ? ಇಲ್ಲಿ ಫಸ್ಟ್ 1 ಕಿಲೋಮೀಟ್ರ್ ಹೋಗೋಕೆ 5 ನಿಮಿಷ ತೊಗೊಂತ, ನೆಕ್ಸ್ಟ್ ಇನ್ನೊಂದು ಕಿಲೋಮೀಟ್ರ್ ಹೋಗೋಕೆ 10 ನಿಮಿಷ ತೊಗೊಂತ, ಹೌದಾ? ಇಲ್ಲಿ ಏನಾಗತಿ, ಇಲ್ಲಿ ಫಸ್ಟ್ ವೆಲಾಸಿಟಿ 1 ಕಿಲೋಮೀಟ್ರ್ನ 5 ನಿಮಿಷನಾಗ ಕವರ್ ಮಾಡತೈತಿ, ಇದೊಂದು ವೆಲಾಸಿಟಿ. ಇನ್ನೊಂದು ವೆಲಾಸಿಟಿ ಇನ್ನೊಂದು ಕಿಲೋಮೀಟ್ರ್ನ 10 ನಿಮಿಷನಾಗ ಕವರ್ ಮಾಡತೈತಿ, ಹೌದಾ? ಅಲ್ಲಿ ಬೇರೆ ವೆಲಾಸಿಟಿ. ಇವೆರಡೂ ವೆಲಾಸಿಟಿಗಳು ಚೇಂಜ್ ಆಗತ್ತವಲ್ಲ. ಫಸ್ಟ್ ಹಿಂಗೆ ಆ ಡಿಸ್ಟೆನ್ಸ್ ಟೋಟಲಾಗಿ ಕವರ್ ಮಾಡೋಕೆ ಫಸ್ಟ್ ಒಂದು ವೆಲಾಸಿಟಿ ಇತ್ತು. ಏನು ವೆಲಾಸಿಟಿ ಇತ್ತು? 1 ಕಿಲೋಮೀಟ್ರ್ನ 5 ನಿಮಿಷನಾಗ ಹೋಯ್ತು. ನೆಕ್ಸ್ಟ್ ಟೈಮ್ ಏನು ಮಾಡ್ತು, ಅದ 1 ಕಿಲೋಮೀಟ್ರ್ನ 10 ನಿಮಿಷನಾಗ ಹೊಂಟು. ಇಲ್ಲಿ ಏನಾಯ್ತು, ವೆಲಾಸಿಟಿ ಚೇಂಜ್ ಆಗತ್ತೈತಿ. ವೆಲಾಸಿಟಿ ಚೇಂಜ್ ಆಗೋದಂದ್ರೆ ಸಿಂಪಲ್ ಆಗಿ ಎಕ್ಸಲರೇಷನ್ ಅಂತ ಹೇಳ್ಬೋದು. ಆ ವೆಲಾಸಿಟಿ ಚೇಂಜ್ ಆಗೋದಕ್ಕೆ ನಾವು ಎಕ್ಸಲರೇಷನ್ ಅಂತ ಕರಿಬೋದು. ಎಕ್ಸಲರೇಷನ್. ಡಸ್ ಇಟ್ ಇನ್ವಾಲ್ವ್ಸ್ ಎಕ್ಸಲರೇಷನ್? ಹೌದು, ಎಕ್ಸಲರೇಷನ್ ಇದ್ರೊಳಗೆ ಇನ್ವಾಲ್ವ್ ಆಕತಿ. ಯಾಕೆ ಇನ್ವಾಲ್ವ್ ಆಕತಿ? ಅಲ್ಲಿ ವೆಲಾಸಿಟಿ ಚೇಂಜ್ ಆಗತೈತಿ, ಅದಕ್ಕೆ ಎಕ್ಸಲರೇಷನ್ ಐತಿ ಇಲ್ಲಿ ಸಿಂಪಲ್ ಆಗಿ. ರೀಸನ್ ಫಾರ್ ಎಕ್ಸಲರೇಷನ್ ಈಸ್ ಡ್ಯೂ ಟು ಚೇಂಜ್ ಇನ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್. ಇಲ್ಲಿ ಎಕ್ಸಲರೇಷನ್ ಎದಕ್ಕೆ ಆಗತ್ತೈತೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸು ಚೇಂಜ್ ಆಗತೈತಿ. ಏನಿದು ಅರ್ಥ? ಈಗ ನಾವು ಕಲ್ಲು ಮೇಲಿಂದ ಬಿಟ್ಟಿವ, ಅದು ಯಾವಾಗ ಭೂಮಿಗೆ ಬಂದು ರೀಚ್ ಆಗ್ತಿರ್ತಲ್ಲ, ಈಗ ತಿಳ್ಕೊರಿ, ಈ ಫೋನ್ ಐತೆ, ಇದ ಅರ್ಥ. ಇಲ್ಲಿಂದ ಮಾರ್ಕರ್ ಬಿಡತ್ನ ಇದ ಕಲ್ಲು. ಈ ಕಲ್ಲು ಇದು ಯಾವಾಗ ಇಲ್ಲಿಂದ ಫಸ್ಟ್ ಬರ್ತಿರ್ತಲ್ಲ, ಸ್ಲೋ ಆಗಿ ಬರ್ತೈತಿ. ಅದು ಭೂಮಿಗೆ ಸಮೀಪ ಬಂದಾಗ ಫಾಸ್ಟ್ ಆಗಿ ಬರ್ತೈತಿ. ಯಾಕಂದ್ರೆ ಭೂಮಿಗೆ ಸಮೀಪ ಬಂದಂಗೆ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಆಕತಿ. ದೂರ ಇತ್ತಂದ್ರೆ ಗ್ರಾವಿಟೇಷನಲ್ ಫೋರ್ಸು ಎಳ್ಕೋದು ಕಡಿಮೆ ಆಕತಿ. ಯಾಕೆ? ದೂರ ಐತಿ ವಸ್ತು, ಹೌದನ? ಅದಕ್ಕೆ ಇಲ್ಲಿ ಎಕ್ಸಲರೇಷನ್ ಐತಿ. ಯಾಕೆ? ಇಲ್ಲಿ ಸ್ಪೀಡ್ ಚೇಂಜ್ ಆಗತ್ತೈತೆ ಅಂದ್ರೆ ವೆಲಾಸಿಟಿ ಚೇಂಜ್ ಆಗತ್ತೈತೆ. ಮೇಲಿಂದ ಬೀಳೋ ಮುಂದೆ ಫಸ್ಟ್ ಹೈಟಿಂದ ಬೀಳೋ ಮುಂದೆ ಏನಿತ್ತು? ಸ್ಪೀಡ್ ಸ್ಲೋ ಇತ್ತು. ಭೂಮಿಗೆ ಸಮೀಪ ಬಂದಾಗ ಫಾಸ್ಟ್ ಆಗತ್ತದ ಸ್ಪೀಡ್. ಯಾಕೆ? ಗ್ರಾವಿಟೇಷನಲ್ ಫೋರ್ಸ್ ಎಳಿತಿರ್ತೈತಿ. ಅದಕ್ಕೆ ಇಲ್ಲಿ ಎಕ್ಸಲರೇಷನ್ ಇನ್ವಾಲ್ವ್ ಆಗತೈತಿ. ವೆಲಾಸಿಟಿ ಚೇಂಜ್ ಆದರೆ ಎಕ್ಸಲರೇಷನ್ ಇನ್ವಾಲ್ವ್ ಆಗತೈತಿ. ಎಕ್ಸಲರೇಷನ್ ಯಾಕೆ ಆಗತೈತಿ?
ಗ್ರಾವಿಟೇಷನಲ್ ಫೋರ್ಸು ಚೇಂಜ್ ಆಗತ್ತೈತಿ. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂಡೀನಿ. ಸೊ ದೇರ್ ಫೋರ್ ದ ಎಕ್ಸರ್ಲೇಷನ್ ಈಸ್ ಕಾಲ್ಡ್ ದಿ ಗ್ರಾವಿಟೇಷನಲ್ ಎಕ್ಸರ್ಲೇಷನ್ ಈಸ್ ಡ್ಯೂ ಟು ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್. ಅದಕ್ಕೆ ನಾವು ಈಗ ನಾವು ಈ ಎಕ್ಸರ್ಲೇಷನ್ ಏನಂತ ಕರಿಬೋದು, ಎಕ್ಸರ್ಲೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿಬೋದು. ಯಾಕೆ ಇಲ್ಲಿ ಎಕ್ಸರ್ಲೇಷನ್ ಅಂದ್ರೆ ಏನು, ಸ್ಪೀಡು ಚೇಂಜ್ ಆಕೊಂತ ಹೊಂಟೈತಿ, ವೆಲಾಸಿಟಿ ಚೇಂಜ್ ಆಗತ್ತೈತಿ. ಎದ್ರ ಸಂಬಂಧ ಚೇಂಜ್ ಆಗತ್ತೈತಿ, ಗ್ರಾವಿಟೇಷನ್ ಫೋರ್ಸ್ ಸಂಬಂಧ ಚೇಂಜ್ ಆಗತ್ತೈತಿ. ಅದರ ಸಂಬಂಧ ಇದನ್ನು ನಾವು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸಂಬಂಧ ಎಕ್ಸರ್ಲೇಷನ್ ಚೇಂಜ್ ಆಗತ್ತೈತಿ. ಅದರ ಸಂಬಂಧಿನ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ನಿಮ್ಗೆ ಇಲ್ಲಿ ಮಟ್ಟ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸಿಂಪಲ್ ಆಗಿ. ನೆಕ್ಸ್ಟ್, ಎಕ್ಸರ್ಲೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಡಿನೋಟೆಡ್ ಬೈ ಜಿ. ಇಲ್ಲಿ ಎಕ್ಸರ್ಲೇಷನ್ ಅಂದ್ರೆ ವೆಲಾಸಿಟಿ ಚೇಂಜ್ ಆಗೋದಕ್ಕೆ ನಾವು ಎಕ್ಸರ್ಲೇಷನ್ ಅಂತ ಕರಿತೀವಿ. ಅದರ ಸಂಬಂಧ ಇದು ಎಕ್ಸರ್ಲೇಷನ್ ಗ್ರಾವಿಟಿ ಸಂಬಂಧ ಚೇಂಜ್ ಆಗತ್ತೈತಿ. ಅದಕ್ಕೆ ಇದನ್ನ ಎಕ್ಸರ್ಲೇಷನ್ ಏಲೇ ಡಿನೋಟ್ ಆಕತಿ. ಹೌದಾ, ಅದು ನಾವು ಗ್ರಾವಿಟಿ ಸಂಬಂಧದು ಅದು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿ ಇದ್ರ ಸಂಬಂಧ ಅದು ನಾವು ಜಿಲೇ ಡಿನೋಟ್ ಮಾಡ್ತೀವಿ. ಹೌದಾ, ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ದ SI ಯೂನಿಟ್ ಆಫ್ ಜಿ ಇಸ್ ಸೇಮ್ ಆಸ್ ದಟ್ ಆಫ್ ಎಕ್ಸರ್ಲೇಷನ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಾ, ಈಗ ಎಕ್ಸರ್ಲೇಷನ್ SI ಯೂನಿಟ್ ಏನೈತಿ, ಮೀಟರ್ ಪರ್ ಸೆಕೆಂಡ್ ಯೂನಿವರ್ಸ್ ಸ್ಕ್ವೇರ್. ಹೌದಾ, ಐತಿ. ಇಲ್ಲಿ ಎಕ್ಸರ್ಲೇಷನ್ ಎದ್ರ ಸಂಬಂಧ ಆಗತೈತಿ, ಗ್ರಾವಿಟೇಷನ್ ಸಂಬಂಧ ಆಗತೈತಿ. ಅದಕ್ಕೆ ನಾವು ಈ ಜಿನ SI ಯೂನಿಟ್ ಏನಂತ ತಗೋತೀವಿ, ಮೀಟರ್ ಸೆಕೆಂಡ್ ಯೂನಿವರ್ಸ್ ಸ್ಕ್ವೇರ್, ಅಲ್ಕ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಿಂಗೆ ಬರೆದ್ರು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಮೇಲ್ ಬಂತಂದ್ರೆ ಹಿಂಗೆ ಆಕತಿ ಸಿಂಪಲ್ ಆಗಿ. ಇದು ಮೇಲ್ ಬಂತಂದ್ರೆ ಮೈನಸ್ ಆಕತಿ. ನಾವು ಜಿನ ಎದ್ರಲ್ಲೇ ಡಿನೋಟ್ ಮಾಡ್ತೀವಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಲೆ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ನೀವು ಆಲ್ರೆಡಿ ಹಳಿ ಕ್ಲಾಸ್ದಾಗೆಲ್ಲ ಕಲ್ತೀರಿ. ಹೌದಾ, ಏನೈತಿ, F = ma ಅಂದ್ರೆ ಫೋರ್ಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸರ್ಲೇಷನ್. ಅಂದರೆ ಈ ಫೋರ್ಸು ನಾವು ಯಾವ್ದಾರ ವಸ್ತು ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೀವಿ ಅಂದ್ರೆ ಆ ಫೋರ್ಸು ಆ ವಸ್ತುವಿನ ಮಾಸ್ ಮತ್ತು ಅದರ ಎಕ್ಸರ್ಲೇಷನ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಹೌದಾ, ಈಗ ಇಲ್ಲಿ ಫೋರ್ಸ್ ಅಂದರೆ ಯಾವ ಫೋರ್ಸ್, ಇಲ್ಲಿ ಇಂಡೈರೆಕ್ಟ್ ಆಗಿ ಗ್ರಾವಿಟೇಷನಲ್ ಫೋರ್ಸ್. ಹೌದಾ, ಮಾಸ್ ಅಂದ್ರೆ ಏನ, ಸ್ಟೋನ್, ಆ ಕಲ್ಲಂದು. ಎಕ್ಸರ್ಲೇಷನ್ ಅಂದ್ರೆ ಏನೋ ಅದು ಸ್ಪೀಡ್. ಎಕ್ಸರ್ಲೇಷನ್ ಎದ್ರ ಸಂಬಂಧ ಆಗತ್ತೈತಿ, ಗ್ರಾವಿಟಿ ಸಂಬಂಧ ಆಗತ್ತೈತಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಎಮ್ ಅಂದ್ರೆ ಏನು, ಮಾಸ್ ಆಫ್ ದಿ ಸ್ಟೋನು. ಎ ಅಂದ್ರೆ ಎಕ್ಸರ್ಲೇಷನ್ ಡ್ಯೂ ಟು ಗ್ರಾವಿಟಿ, ನಾ ಆಲ್ರೆಡಿ ಹೇಳಿದಂಗೆ. ನೆಕ್ಸ್ಟ್, ಸೊ ಎ ಇಸ್ ರಿಪ್ಲೇಸ್ಡ್ ಆಸ್ ಜಿ. ಎನ ಜಿಗೆ ರಿಪ್ಲೇಸ್ ಮಾಡ್ತೀವಿ. ಯಾಕನ ಹೇಳಿಲ್ಲ, ಎಕ್ಸರ್ಲೇಷನ್ ಎದ್ರ ಸಂಬಂಧ ಆಗತ್ತೈತಿ, ಗ್ರಾವಿಟಿ ಸಂಬಂಧ ಆಗತ್ತೈತಿ. ಅದಕ್ಕೆ ಎ ಬದಲಿ ನಾವು ಅದನ್ನ ಜಿ ಆಗಿ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಎಫ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಎಫ್ ಅನ್ನೋದೇನಿದು, ಗ್ರಾವಿಟೇಷನಲ್ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಸಿಂಪಲ್ ಆಗಿ ಈಗ ನಾವು ಒಂದು ಯಾವುದೇ ಒಂದು ವಸ್ತು ಇಷ್ಟು kg ಐತೆ ಅಂತ ಹೇಳ್ತೀವಿ. ಎಷ್ಟು kg ಐತಿ, 10 kg ಐತಿ. ಈಗ ಒಂದು 8 kg ಐತಿ. ಅದು ಏನು ನಂಬರ್ ಅನ್ನೋದು ಒಂದು ಕ್ವಾಂಟಿಟಿ ಇರುತ್ತಲ್ಲ, ನಂಬರು ಅಥವಾ ಅದೇನು ಕ್ವಾಂಟಿಟಿ ಅಂತ ಹೇಳ್ತೀವಲ್ಲ, ಅದೇ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸಿಂಪಲ್ ಆಗಿ ಅದು ಎಷ್ಟು ಐತೆ ಅನ್ನೋದು ಎಕ್ಸಾಕ್ಟಾಗಿ ಡಿಫೈನ್ ಮಾಡೋದು. ಅದು ಈಗ ನಾನು ಹೇಳ್ತೀನಿ, ಈ ಮಾರ್ಕರ್ ಭಾಳ ವೇಟ್ ಐತೆ ಅಂತ ಹೇಳ್ತೀನಿ. ಎಷ್ಟು ವೇಟ್ ಐತಿ ಅಂತ ಕೇಳಿದ್ರೆ ಒಂದು 100 ಗ್ರಾಮು. ಇದೇನು ಹೇಳ್ತಿಲ್ಲ ನಂಬರ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಂತ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ಬೋದು. ಇದು ಎಫ್ ಅನ್ನೋದೇನ ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಐತಿ ಅನ್ನೋದು ಮ್ಯಾಗ್ನಿಟ್ಯೂಡ್. ಇಲ್ಲಿ ನೋಡಿ, F = mg. ಇದು ಹೆಂಗಾತ್ರಿ, F = mg. ಈಗ ನಮ್ಗೆ ಎಫ್ ಇಲ್ಲ, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ನಮ್ಗೆ ಗೊತ್ತೈತಿ. F = ma ಈಕ್ವೇಷನ್ ಬರ್ತೈತಿ. ಎಫ್ ಹೆಂಗಿತ್ತು ಹಂಗೆ ಬರ್ತೀವಿ, ಮಾಸ್ ಸೇಮ್. ಇಲ್ಲಿ ಎಕ್ಸರ್ಲೇಷನ್ ಎದ್ರ ಸಂಬಂಧ ಆಗತ್ತೈತಿ, ಗ್ರಾವಿಟಿ ಸಂಬಂಧ ಆಗತ್ತೈತಿ. ಅದಕ್ಕೆ ಎ ಜಾಗಕ್ಕೆ ಜಿನ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದು 1ನೇ ಈಕ್ವೇಷನ್ ಆಕತಿ. ಹೌದಾ, ಸೊ ನೆಕ್ಸ್ಟ್ ವಿ ನೋ ದ್ಯಾಟ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇಕ್ವೇಷನ್. ನಾವು ಲಾಸ್ಟ್ ಕ್ಲಾಸ್ದಾಗ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ನಾವು ಆಲ್ರೆಡಿ ಆ ಡಿರೈವೇಷನ್ನ ಡಿಫೈನ್ ಮಾಡೀವಿ. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು ಫಾರ್ಮುಲಾ ಐತೆ ಅನ್ನೋದು ಅದನ್ನ ಆ ವಿಡಿಯೋನು ನೋಡ್ರಿ. ಇಲ್ಲ ನೋಡಿ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇಕ್ವೇಷನ್ ಏನೈತಿ, G = FD² ಡಿವೈಡೆಡ್ ಬೈ M ಇಂಟು ಸ್ಮಾಲ್ m. ಇದು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಇಕ್ವೇಷನ್. ಅದು ಇಲ್ಲಿ ನೋಡಿ, ಇನ್ ಟರ್ಮ್ಸ್ ಆಫ್ ಫೋರ್ಸ್ ಇಕ್ವೇಷನ್ F = G M ಇಂಟು ಸ್ಮಾಲ್ m ಡಿವೈಡೆಡ್ ಬೈ D². ಇದೇ ಫಾರ್ಮುಲಾನ ನಾವು ಈ ರೀತಿಯಾಗಿ ಬರ್ದೇವಿ. ಹೌದಾ, ಇಲ್ಲಿ ಗ್ರಾವಿಟೇಷನ್ ಇಲ್ಲಿ ಜಿ ಇದ್ದಿದ್ದನ್ನು ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅನ್ನು ಇಲ್ಲಿ F ಅಂದ್ರೆ ಈ F ಟರ್ಮ್ಸ್ ಒಳಗೆ, ಫೋರ್ಸ್ ಟರ್ಮ್ಸ್ ಒಳಗೆ ಕನ್ವರ್ಟ್ ಮಾಡಿವಿ. ಇಲ್ಲಿ ನೋಡಿ, ಸಿಂಪಲ್ ಆಗಿ ಈ ಇಕ್ವೇಷನ್ ಐತಲ್ಲ, ಇವೆರಡೂ ಕೂಡ ಇಲ್ಲಿ ಬರ್ತಾವೆ. ಹೌದಾ, ಎರಡೂ ಕೂಡ ಇಲ್ಲಿ ಬಂದಂದ್ರೆ ಹಿಂಗಾಕತಿ. ಇದು ಮ್ಯಾಲಿಂದು ಡಿ ಕೆಳಗೆ ಬರ್ತದೆ. ನಮಗೆ ಫೋರ್ಸ್ ಟರ್ಮ್ ಒಳಗೆ ಬೇಕಾಗಿತ್ತು, ಅದಕ್ಕೆ ಇದನ್ನ ಹಿಂಗೆ ಅರೇಂಜ್ಮೆಂಟ್ ಮಾಡ್ಕೋತೀವಿ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್,
ಸೊ ಲೆಟ್ ರಿಪ್ಲೇಸ್ ಎಫ್ ಆಸ್ ಎಮ್ ಜಿ ಇನ್ ಇಕ್ವೇಷನ್ 2. ಈಗ ಆಲ್ರೆಡಿ ನಾವು ಇಕ್ವೇಷನ್ನ 1 ಒಳಗೆ ನೋಡಿವಿ, ಇನ್ನು ಎಫ್ ಇಸ್ ಈಕ್ವಲ್ ಟು ಎಮ್ ಜಿ ಅಂತ ತೊಗೊಂಡಿವಿ. ಹೌದಾ? ಈಗ ಈ ಇಕ್ವೇಷನ್ ಸಿಕ್ತು ನಮಗೆ, ಎಫ್ ಇಸ್ ಈಕ್ವಲ್ ಟು ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಹೌದಾ? ಇದು ಒಂದು ಫೋರ್ಸ್ ಇಕ್ವೇಷನ್. ಹೌದಾ? ಇದು ಕೂಡ ಒಂದು ಫೋರ್ಸ್ದು ಇಕ್ವೇಷನ್. ಹೌದಾ? ನಾವೇನು ಮಾಡ್ತೀವಿ, ಇಲ್ಲಿ ಎಫ್ ಐತಲ್ಲ, ಇವೆರಡು ಒಂದೇ. ಈಗ ಎಫ್ ಇಸ್ ಈಕ್ವಲ್ ಟು ಎಮ್ ಜಿ ಅಂದರೂ ಒಂದೇ, ಎಫ್ ಇಸ್ ಈಕ್ವಲ್ ಟು ಜಿ ಎಮ್, ಇದು ಕ್ಯಾಪಿಟಲ್ ಜಿ ಎಮ್, ಇದು ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್, ಇದೆಲ್ಲ ಒಂದು. ಹೌದಾ? ಅದಕ್ಕಾಗಿ ಈ ಎಫ್ ಜಾಗಕ್ಕೆ ಈ ಎಮ್ ಜಿ ಅನ್ನೋದನ್ನ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಹೌದಾ? ಇಲ್ಲಿ ಬಂತು ನೋಡ್ರಿ, ಎಮ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಹೌದಾ? ಇಷ್ಟು ರಿಪ್ಲೇಸ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಎಮ್ ಅಂದ್ರೆ ಏನ, ಮಾಸ್ ಆಫ್ ದಿ ಅರ್ತ್. ಹೌದಾ? ಮಾಸ್ ಆಫ್ ದಿ ಅರ್ತ್. ಡಿ ಅಂದ್ರೆ ಏನ, ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಆ್ಯಂಡ್ ದಿ ಅರ್ತ್. ಅದೇ ಇದು ಸ್ಟೋನ್ ಮ್ಯಾಲಿಂದ ಬೆಳತೈತಿ, ಇದು ಅರ್ತ್ ಐತಿ, ಇದ್ರ ನಡು ಏನು ಡಿಸ್ಟೆನ್ಸ್ ಐತಲ್ಲ ಇದು ಆ ಡಿ. ಅರ್ಥ ಆಯ್ತು ಅನ್ಬೋದು. ದ ಆಬ್ಜೆಕ್ಟ್ ದ್ಯಾಟ್ ಈಸ್ ಅಬೌವ್ ದ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಈಕ್ವಲ್ ಟು ದಿ ರೇಡಿಯಸ್ ಆಫ್ ದಿ ಅರ್ತ್. ಹೌದಾ? ಈಗ ಸಿಂಪಲ್ ಆಗಿ ಇದರ ಮೀನಿಂಗ್ ಏನೀಗ, ದ ಆಬ್ಜೆಕ್ಟ್ ದ್ಯಾಟ್ ಈಸ್ ಅಬೌವ್ ದ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಈಕ್ವಲ್ ಟು ದಿ ರೇಡಿಯಸ್ ಆಫ್ ದಿ ಅರ್ತ್. ಇದರ್ಥ ಇದು ಈ ಅರ್ತ್ ಮೇಲೆ ಒಂದು ಆಬ್ಜೆಕ್ಟ್ ಐತಿ. ಅದು ಆಬ್ಜೆಕ್ಟ್ ಏನೇ ಇರ್ಬೇಕದು, ಯಾವುದೋ ಆಬ್ಜೆಕ್ಟ್ ಐತಿಲ್ಲ, ಇದು ಎದಕ್ಕೆ ಈಕ್ವಲ್ ಐತಂದ್ರೆ ಇದು ಈಕ್ವಲ್ ಟು ರೇಡಿಯಸ್ ಆಫ್ ದಿ ಅರ್ತ್. ಹೌದಾ? ಇದು ಅರ್ತ್ದ ಐತ್ಲ, ಇದು ನಡು ರೇಡಿಯಸ್ ಕತೆ ಆ್ಯಕ್ಟ್ ಮಾಡ್ತೈತೆ ಅಂತ ಅರ್ಥ. ಇದು ಆಬ್ಜೆಕ್ಟ್ ಇಲ್ಲಿ ಐತಂದ್ರೆ ಇದು ಈಕ್ವಲ್ ಟು ದಿ ರೇಡಿಯಸ್ ಆಫ್ ದಿ ಅರ್ತ್. ಹೌದಲ್ಲ? ಈಗ ಒಂದು ಸರ್ಕಲ್ ಐತಂದ್ರೆ ಈ ಸರ್ಕಲ್ ಮೇಲೆ ನಾವು ಯಾವುದೋ ಪಾಯಿಂಟ್ ತೊಗೊಂಡು ಈಗ ನಡು ಸೆಂಟರ್ ಕಾಯಿನ್ ಹಿಡಿದ್ರೆ ರೇಡಿಯಸ್ ಆಗಿ ಆ್ಯಕ್ಟ್ ಮಾಡ್ತೈತೆ. ಹಂಗೆ ಕೂಡ ಇದು ಅರ್ತ್ ಅಂದ್ರೆ, ಈ ಅರ್ತ್ ಮೇಲೆ ಒಂದು ಆಬ್ಜೆಕ್ಟ್ ಐತಂದ್ರೆ ಈ ಅರ್ತ್ದ ಆಬ್ಜೆಕ್ಟ್ಗೆ ಸೆಂಟ್ರಿಗೆ ಒಂದು ಲೈನ್ ಹಿಡಿದ್ರೆ ರೇಡಿಯಸ್ ಗತೆ ಆ್ಯಕ್ಟ್ ಮಾಡ್ತೈತೆ. ಅದೇ ಇಲ್ಲಿ ದ ಆಬ್ಜೆಕ್ಟ್ ದ್ಯಾಟ್ ಈಸ್ ಅಬೌವ್ ದ ಸರ್ಫೇಸ್ ಆಫ್ ದಿ ಅರ್ತ್, ಇದು ಅರ್ತ್ ಸರ್ಫೇಸ್, ಅಬೌವ್ ದ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಈಕ್ವಲ್ ಟು ದಿ ರೇಡಿಯಸ್ ಆಫ್ ದಿ ಅರ್ತ್. ಹೌದಿಲ್ಲ? ಇದಕ್ಕೊಂದು ನಾವು ಲೈನ್ ಹಿಡಿದು ಅಂದ್ರೆ ಇದು ಈಕ್ವಲ್ ಆಕತ್ತಿಲ್ಲ, ಅರ್ಥದ ರೇಡಿಯಸ್ ಸಮ ಆಕತಿ ಅಂತಿದ್ದು ಇದು ಸ್ಟೇಟ್ಮೆಂಟ್ ಹೇಳ್ತೈತಿ. ಸೊ ನೆಕ್ಸ್ಟ್ ಇದು ಕಂಟಿನ್ಯೂ ಇನ್ನು. ಸೊ ನಿಮ್ಗೆ ಹಿಂದಿನ ಬೋರ್ಡ್ದಾಗ ಇಲ್ಲಿ ಬರ್ದಿದ್ನೆಲ್ಲ ಒಂದು ಡೈಗ್ರಾಮ, ಇಲ್ಲೊಂದು ಸಣ್ಣ ಡೈಗ್ರಾಮ್ ಹಾಕಿ ಏನು ಡೀಟೇಲ್ ಬರ್ದೀನಿ ಅದನ್ನೇ ಐತ್ಲ ವಾಪಸ್ ಇಲ್ಲಿ ತಿರ್ಗಾ ಬರ್ದೀನಿ. ಬೇಕಾದ್ರೆ ನೀವು ಅದನ್ನ ಬಿಟ್ಟು ಅಲ್ಲಿ ವೀಡಿಯೋ ಸ್ಕಿಪ್ ಹೊಡೆದಿರ್ತೀನಿ, ಡೈರೆಕ್ಟ್ ಇಲ್ಲಿ ಬಂದಿರ್ತೀನಿ, ಅದೇ ಸೇಮೇ ಎಲ್ಲೈತಿ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಡೈಗ್ರಾಮ್ ಒಳಗೆ ಏನು ನೋಡತ್ತಿರಲ್ಲ, ಇದು ಸರ್ಕಲ್, ಇದು ಅರ್ತ್. ಹೌದಾ? ಈ ಅರ್ತ್ ಮೇಲೆ ಒಂದು ಆಬ್ಜೆಕ್ಟ್ ಐತಿ, ಆಬ್ಜೆಕ್ಟ್ ಅದು ಏನಾರೇ ಇರಲಿ. ಹೌದಾ? ಅರ್ತ್ ಸರ್ಫೇಸ್ ಮೇಲೆ ಒಂದು ವಸ್ತು ಐತಿ. ಇದು ನಡುವಿನ ಸೆಂಟರ್ ಪಾಯಿಂಟ್ ಏನಿದು, ಅರ್ತ್ ಸೆಂಟರ್. ಹೌದಾ? ಈಗ ಈ ಅರ್ತ್ ಐತಲ್ಲ, ಈ ವಸ್ತು ಮೇಲೆ ಗ್ರಾವಿಟೇಷನಲ್ ಫೋರ್ಸನ್ನು ಹಾಕತೈತೆ. ಹೌದಾ? ಗ್ರಾವಿಟೇಷನಲ್ ಫೋರ್ಸ್ಲಿ ಅದನ್ನ ಎಳೆಯತೈತೆ. ಹೌದಾ? ಈಗ ಇಲ್ಲಿ ನೀವು ನೋಡ್ಬೋದು, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟ್, ಇಲ್ಲಿ ಆಬ್ಜೆಕ್ಟ್ ಐತಿ, ಆ್ಯಂಡ್ ಸೆಂಟರ್ ಆಫ್ ದಿ ಅರ್ತ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ದಿ ರೇಡಿಯಸ್ ಆಫ್ ದಿ ಅರ್ತ್. ಇದು ಏನು ಡಿಸ್ಟೆನ್ಸ್ ಐತಲ್ಲ, ಇದು ಅರ್ತ್ ಸೆಂಟರ್ ಮತ್ತು ಈ ಅರ್ತ್ ಸರ್ಫೇಸ್ ಮೇಲೆ ಇರೋ ಆಬ್ಜೆಕ್ಟ್ ನಡು ಏನು ಡಿಸ್ಟೆನ್ಸ್ ಐತಲ್ಲ, ಅದು ನಾವು ರೇಡಿಯಸ್ ಅಂತ ಆಗಿ ಕನ್ಸಿಡರ್ ಮಾಡ್ಬೋದು. ಎದರ್ ರೇಡಿಯಸ್ಸು, ಅರ್ತ್ ರೇಡಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತ ಇಲ್ಲಿ ಹೇಳೋದು. ಅರ್ಥ ಆಯ್ತು ಅಂತ ತಿಳ್ಕೊಂಡು. ನೆಕ್ಸ್ಟ್, ದ ಆಬ್ಜೆಕ್ಟ್ ದ್ಯಾಟ್ ಈಸ್ ಅಬೌವ್ ದ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಈಕ್ವಲ್ ಟು ದಿ ರೇಡಿಯಸ್ ಆಫ್ ದಿ ಅರ್ತ್. ಯಾವ ಆಬ್ಜೆಕ್ಟ್ ಅರ್ತ್ ಸರ್ಫೇಸ್ ಮೇಲೆ ಐತಲ್ಲ ಅದನ್ನ ಐತಲ್ಲ, ನಾವು ಇವೆರಡೂ ಲೈನನ್ನು ನಾವಿಲ್ಲಿ ಮ್ಯಾಚ್ ಮಾಡಿದ್ವಿ ಅಂತ ಇಟ್ಕೋ. ಹೌದಾ? ಇವೆರಡೂ ಲೈನನ್ನು ನಾವು ಮ್ಯಾಚ್ ಮಾಡಿದ್ವಿ ಅಂದ್ರೆ ಅರ್ತ್ ರೇಡಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ದ ಎಮ್ ಜಿ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇದು ಆಗಲ್ಲ ನಾವು ಏನು ಇದು ಇಕ್ವೇಷನ್ ಬರೆದಿದ್ವಲ್ಲ, ಅವಾಗ ಇದು ಏನು ಚೇಂಜ್ ಆಕತ್ತೆ ಅಂದ್ರೆ ಬಿಕಮ್ಸ್ ಎಮ್ ಜಿ ಕ್ಯಾಪಿಟಲ್ ಆರ್ ಸ್ಕ್ವೇರ್. ಇದು ಹೆಂಗೆ ಆರ್ ಬಂತು ರೀ? ಇಲ್ಲಿ ನಾವು ಆಗಲ್ಲ ಇಕ್ವೇಷನ್ ಬರೆದಾಗ ಡಿ ಸ್ಕ್ವೇರ್ ಇತ್ತು, ಇದು ಹೆಂಗೆ ಆರ್ ಸ್ಕ್ವೇರ್ ಆತಂದ್ರೆ, ಈಗ ನಾವೇ ಹೇಳಿದೀವಲ್ಲ, ಏನಂತ ಹೇಳಿದೀವಿ, ಅರ್ತ್ ಮೇಲಿರೋ ಸರ್ಫೇಸ್ ಮೇಲಿರೋ ಆಬ್ಜೆಕ್ಟು ಮತ್ತು ಅದ್ರ ನಡು ಅರ್ತ್ ಸೆಂಟರ್ ಪಾಯಿಂಟ್ ಇವೆರಡರ ನಡು ಡಿಸ್ಟೆನ್ಸನ್ನು ನಾವು ರೇಡಿಯಸ್ ಅಂತಾಗಿ ಕನ್ಸಿಡರ್ ಮಾಡ್ಬೋದು, ಅರ್ತ್ ರೇಡಿಯಸ್. ಅದಕ್ಕೆ ಇದು ಡಿ ಅನ್ನೋದು ಡಿಸ್ಟೆನ್ಸ್ ಏನಾಕತಿ ಇಲ್ಲಿ ಆರ್ ಆಗಿ ಕನ್ವರ್ಟ್ ಆಕತ್ತೆ. ಆರ್ ಅಂದರೆ ರೇಡಿಯಸ್ ಆಫ್ ದಿ ಅರ್ತ್. ಈ ಸ್ಕ್ವೇರ್ ಹೆಂಗಿತ್ತು ಹಂಗೆ ಬರಿತೀವಿ. ಆಮೇಲೆ ನೆಕ್ಸ್ಟು ಈ ಇಕ್ವೇಷನ್ ಬೇಕಾದ್ರೆ ಹಿಂಗೂ ಬರಿಬೋದು. ಈ ಇಕ್ವೇಷನ್ ಹೆಂಗೆ ಬಂತ್ರಿ ಅಂದ್ರೆ, ಇ ಎಮ್ ಐತೆ, ಈ ಕಡೆ ಎಮ್ ಎರಡು ಕ್ಯಾನ್ಸಲ್ ಆದವು ಅಂದರೆ ಇಲ್ಲಿ ಜಿ, ಇದು ಸೇಮ್ ಇಕ್ವೇಷನ್ ಕೆಳಗೆ ಬರ್ತೈತಿ. ಹೌದಾ? ಇದೇ ಇಕ್ವೇಷನ್ನ ಇಲ್ಲಿ ಕೆಳಗೆ ಬರ್ತೈತೆ. ಸೊ ನೆಕ್ಸ್ಟ್ ನೋಡಿರಲಿ. ಸೊ ಆ್ಯಸ್ ವಿ ನೋ ದ ಅರ್ತ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಹೌದಾ? ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ನಮ್ಗೆ ಗೊತ್ತಿರೋ ಪ್ರಕಾರ ಅರ್ತ್ ಅನ್ನೋದು ಒಂದು ಪರ್ಫೆಕ್ಟಾಗಿ ಸ್ಕ್ವೇರ್ ಇಲ್ಲ, ಅಂದರೆ ಎಕ್ಸಾಕ್ಟಾಗಿ ಸರ್ಕಲ್ ಆಗಿಲ್ಲ ಅದು. ಹೌದಾ? ಸ್ವಲ್ಪ ಚೇಂಜ್ ಐತಿ. ಏನೈತಿ ಇಲ್ಲಿ ಪೋಲ್ಸ್ ಕಡೆ ಐತ್ಲ, ಇದು ಅರ್ಥ. ಇಲ್ಲೇನು ಪೋಲ್ಸ್ ಅಂತೀವಿ, ಈ ಎರಡೂ ಸೈಡ್ಗೆ ಐತ್ಲ, ಈ ಕಡೆ ಇವಕ್ಕೆ ಪೋಲ್ಸ್ ಅಂತ ಕರಿತೀವಿ. ಇಲ್ಲಿ ಏನೈತಿ, ಅರ್ತ್ ಸ್ವಲ್ಪ ಚಪ್ಪಟ್ ಐತಿ, ಹಿಂಗೆ ಒಳಗೆ ಹೋಗೈತೆ. ಹೌದಾ?
ಒಳಗೆ ಹೋಗೈತಿ. ಇಲ್ಲಿ ಇಕ್ವೇಟರ್ ಕಡೆ ಕರೆಕ್ಟ್ ಸರ್ಕಲ್ ಐತೆ ಹೌದಾ. ಇಲ್ಲಿ ಪೋಲ್ಸ್ ಕಡೆ ಚಪ್ಪಟೆ ಐತಿ, ಇದಕ್ಕೆ ಇಕ್ವೇಟರ್ ಅಂತ ಕರಿತೀವಿ. ಇದು ಇಕ್ವೇಟರ್, ಇವಕ್ಕೆ ಪೋಲ್ಸ್ ಅಂತ ಕರಿತೀವಿ. ಎರಡೂ ಸೈಡ್ ಏನದಾವು ಪೋಲ್ಸ್. ಇಲ್ಲಿ ಏನಾಗೈತಿ ಅರ್ಥ ಚಪ್ಪಟೆಗೈತಿ, ಅದಕ್ಕೆ ಐತಲ್ಲ ಅರ್ಥ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಸೊ ದ ರೇಡಿಯಸ್ ಈಸ್ ಮೋರ್. ಎಲ್ಲಿ ಮೋರು ಎಲ್ಲಿ ಜಾಸ್ತಿ ಐತೆ ಅಂದ್ರೆ ಆ್ಯಟ್ ದ ಇಕ್ವೇಟರ್. ಇಲ್ಲಿ ಇಕ್ವೇಟರ್ ಕಡೆ ಏನೈತಿ ರೇಡಿಯಸ್ ಜಾಸ್ತಿ ಐತಿ, ಅದಕ್ಕಂದ್ರೆ ಇಲ್ಲಿ ಚಪ್ಪಟೆಗಿಲ್ಲ ಅಂದ್ರೆ ಇಲ್ಲಿ ರೇಡಿಯಸ್ ಏನು ಇರ್ತೈತಿ ಜಾಸ್ತಿನೇ ಇರ್ತೈತಿ. ಆದ್ರೆ ಪೋಲ್ಸ್ ಕಡೆ ಏನೈತಿ ರೇಡಿಯಸ್ ಕಡಿಮೆ ಐತಿ, ಯಾಕಂದ್ರೆ ಇಲ್ಲಿ ಒಳಗೆ ಹೋಗಿತ್ತಲ್ಲ ರೇಡಿಯಸ್ ಕಡಿಮೆ ಆಕೈತಿ. ಸೊ ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಜಿ ಡಿಕ್ರೀಸಸ್ ಆ್ಯಸ್ ವಿ ಮೂವ್ ಫ್ರಮ್ ಪೋಲ್ಸ್ ಟು ಇಕ್ವೇಟರ್. ಈ ಜಿ ವ್ಯಾಲ್ಯೂ ಏನೈತಲ್ಲ ಡಿಕ್ರೀಸ್ ಆಕತ್ತೆ. ಡಿಕ್ರೀಸ್ ಅಂದ್ರೆ ಕಡಿಮೆ ಆಕೈತಿ. ಯಾವಾಗ ಕಡಿಮೆ ಆಕತ್ತೆ ಅಂದ್ರೆ ಆ್ಯಸ್ ವಿ ಮೂವ್ ಫ್ರಮ್ ಪೋಲ್ಸ್ ಟು ಇಕ್ವೇಟರ್. ಈ ಪೋಲ್ಸ್ದಿಂದ ಇಕ್ವೇಟ್ರಿಗೆ ಹೋದಂಗೆ ಐತ್ಲ ಜಿ ವ್ಯಾಲ್ಯೂ ಏನಾಕತಿ ಕಡಿಮೆ ಆಕತಿ. ಹಿಂಗೆ ಹೋದಂಗೆ ಯಾಕೆ ಕಡಿಮೆ ಆಕತಿ ಇಲ್ಲಿ ನೋಡ್ರಿ. ಇಲ್ಲಿ ಪೋಲ್ಸ್ ಕಡೆ ಭೂಮಿ ಒಳಗೆ ಬೆಂಡ್ ಆಗೈತೆ ಅಂದ್ರೆ ಏನೋ ಆಮೇಲೆ ಇದ್ರ ಮೇಲಿರೋ ವಸ್ತು ಏನಾಕತಿ ಸೆಂಟ್ರಿಗೆ ಸಮೀಪ ಆಕತಿ. ಸಮೀಪ ಆತಂದ್ರೆ ಏನೋ ಗ್ರಾವಿಟಿ ಫೋರ್ಸ್ ಜಾಸ್ತಿ ಆಕತಿ. ಜಿ ವ್ಯಾಲ್ಯೂ ಏನಾಕತಿ ಜಾಸ್ತಿ ಆಕತಿ, ಗ್ರಾವಿಟಿ ಜಾಸ್ತಿ ಆಕತಿ. ಇಲ್ಲಿ ಇಕ್ವೇಟರ್ ಕಡೆ ಏನಾಕತಿ ಇಲ್ಲಿ ಚಪ್ಪಟಾಗಿಲ್ಲ ಅಂದ್ರೆ ವಸ್ತು ದೂರ ಇರ್ತೈತಿ, ಇದಕ್ಕಿಂತ ಕಂಪೇರ್ ಮಾಡಿದ್ರೆ ದೂರ ಐತೆ ಹೌದಾ. ಜಿ ವ್ಯಾಲ್ಯೂ ಕಡಿಮೆ ಆಕತಿ, ಎಳಿ ಶಕ್ತಿ ಏನಾಕತಿ ಗ್ರಾವಿಟಿದು ಕಡಿಮೆ ಆಕತಿ. ಅದಕ್ಕೆ ಐತ್ಲ ಜಿ ವ್ಯಾಲ್ಯೂ ಇಕ್ವೇಟರ್ ಕಡೆ ಕಡಿಮೆ ಇರ್ತೈತಿ, ಪೋಲ್ಸ್ ಕಡೆ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಪೋಲ್ಸ್ ಕಡೆ ವಸ್ತು ಸಮೀಪ ಇರ್ತೈತಿ ಸಿಂಪಲ್ ಆಗಿ. ಸೊ ದ ವ್ಯಾಲ್ಯೂ ಆಫ್ ಜಿ ಇಸ್ ಗ್ರೇಟರ್ ಇನ್ ಪೋಲ್ಸ್ ದೆನ್ ಇಕ್ವೇಟರ್. ವ್ಯಾಲ್ಯೂ ಆಫ್ ಜಿ ಏನೈತಿ ಪೋಲ್ಸ್ಗಿಂತನೂ ಇಕ್ವೇಟರ್ ಕಡೆ ಜಾಸ್ತಿ ಐತಿ. ನೆಕ್ಸ್ಟ್ ನೋಡಿ, ಇಫ್ ದ ಆಬ್ಜೆಕ್ಟ್ ಈಸ್ ಆನ್ ಆರ್ ನಿಯರ್ ದ ಸರ್ಫೇಸ್ ಆಫ್ ದಿ ಅರ್ತ್ ವಿ ಟೇಕ್ ವ್ಯಾಲ್ಯೂ ಆಫ್ ಜಿ ಆಸ್ ಕಾನ್ಸ್ಟೆಂಟ್ ಹೌದಾ. ಈಗ ಏನಾರ ಐತ್ಲ ಅರ್ತ್ ಮೇಲೆ ಈ ಅರ್ತ್ ಮೇಲೆ ಒಂದು ವಸ್ತು ಸರ್ಫೇಸ್ ಮ್ಯಾಗೆ ಇರಲಿ ಸ್ವಲ್ಪ ದೂರ, ಭಾಳ ದೂರ ಅಲ್ಲ ಸ್ವಲ್ಪ ದೂರ ಇತ್ತಂದ್ರೆ ನಾವು ವ್ಯಾಲ್ಯೂ ಆಫ್ ಜಿನ ಏನು ತೊಗೋತೀವಿ ಕಾನ್ಸ್ಟೆಂಟ್ ತೊಗೋತೀವಿ ಹೌದಾ. ಕಾನ್ಸ್ಟೆಂಟ್ ಅಂದ್ರೆ ನೋಡಿ ಇಲ್ಲಿ ಅರ್ತ್ ಸರ್ಫೇಸ್ ಮೇಲೆ ಇದ್ದರೂ ಸೇಮ ತೊಗೋತೀವಿ, ಅರ್ತ್ಗಿಂತ ಸ್ವಲ್ಪ ದೂರ ಇದ್ದರೂ ಆ ವ್ಯಾಲ್ಯೂ ಆಫ್ ಜಿನ ಸೇಮ ತೊಗೋತೀವಿ. ಆದ್ರೆ ಬಟ್ ಇಫ್ ದ ಆಬ್ಜೆಕ್ಟ್ ಈಸ್ ಫಾರ್ ಅವೇ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಈಗ ಏನಾರು ಐತ್ಲ ಆಬ್ಜೆಕ್ಟ್ ಐತ್ಲ ಇಲ್ಲಿ ಸ್ವಲ್ಪ ಸಮೀಪ ಇತ್ತು ಓಕೆ ಅರ್ತ್ ಸರ್ಫೇಸ್ ಮೇಲೆ ಅಥವಾ ಸ್ವಲ್ಪ ದೂರ ಇದ್ರೆ ತೊಗೊತೀವಿ. ಭಾಳ ದೂರ ಇತ್ತಪ್ಪ ಸಿಕ್ಕಾಪಟ್ಟೆ ಇಲ್ಲಿ ದೂರ ಇತ್ತು, ಆವಾಗ ನಾವು ವ್ಯಾಲ್ಯೂ ಆಫ್ ಜಿನನ್ನು ಏನು ಮಾಡ್ತೀವಿ ಚೇಂಜ್ ಆಕತಿ ನೋಡಿಲ್ಲಿ. ಬಟ್ ಇಫ್ ದಿ ಆಬ್ಜೆಕ್ಟ್ ಈಸ್ ಫಾರ್ ಅವೇ ಫ್ರಮ್ ದಿ ಸರ್ಫೇಸ್ ವಿ ಯೂಸ್ ದ ಇಕ್ವೇಷನ್ ಎಮ್ ಜಿ. ಈ ಇಕ್ವೇಷನ್ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ ಮತ್ತು ಇಲ್ಲಿ ರೇಡಿಯಸ್ ತೊಗೋಬೋದಾಗಿತ್ತಲ್ಲ. ಇಲ್ಲಿ ನಾವು ಆಗಲಿ ಇಕ್ವೇಷನ್ ಒಳಗೆ ಏನಿತ್ತು ಇಲ್ಲಿ ನೋಡ್ಬೋದು. ಈ ಇಕ್ವೇಷನ್ ನಾವು ತೊಗೊಂಗಿಲ್ಲ, ಆರ್ ಬದಲಿ ಏನು ತೊಗೋತೀವಿ ಡಿ ಇಕ್ವೇಷನ್ ಡಿ ಸ್ಕ್ವೇರ್ ತೊಗೋತೀವಿ. ಯಾಕಂದ್ರೆ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಐತಿ, ಈ ಡಿಸ್ಟೆನ್ಸನ್ನು ಬರೀಬೇಕಾಗತ್ತೆ ನಾವು ಹೌದಾ. ಇಲ್ಲಿ ಏನು ಮಾಡ್ತೀವಿ ಸಮೀಪ ಇತ್ತಂದ್ರೆ ಮೋರ್ ಆರ್ ಲೆಸ್ ಸೇಮೇ ಇರ್ತೈತೆ, ಆಲ್ಮೋಸ್ಟ್ ಆಲ್ ರೇಡಿಯಸ್ ಆಫ್ ದಿ ಅರ್ತಿಗೆ ಸೇಮೇ ಇರ್ತೈತಿ. ಅದಕ್ಕೆ ಏನು ಮಾಡ್ತೀವಿ ಇದನ್ನ ಯೂಸ್ ಮಾಡ್ತೀವಿ. ಭಾಳ ಫಾರ್ ಇತ್ತಂದ್ರೆ ಈ ಇಕ್ವೇಷನನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಡಿ ಸ್ಕ್ವೇರ್ ತೊಗೋತೀವಿ. ಡಿ ಯಾಕೆ ತೊಗೋತೀವಿ ಅಂದ್ರೆ ಒಬ್ಜೆಕ್ಟ್ ಡಿಸ್ಟೆನ್ಸನ್ನು ತೊಗೋಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಇಲ್ಲಿ ಸಮೀಪ ಇತ್ತಂದ್ರೆ ನಾವೇನು ಮಾಡ್ತೀವಿ ಆರ್ ಸ್ಕ್ವೇರ್ ತೊಗೊಂಡ್ಬಿಡ್ಬೋದು. ತಿಳಿತಾ ಅಂತ ಅನ್ಕೋತೀನಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಆಲ್ಮೋಸ್ಟ್ ಆಲ್ ಜನ ಎಲ್ಲರೂ ವಿಡಿಯೋ ನೋಡ್ತೀರಿ. ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಹೊಸ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಪೋರ್ಟ್ ಸಿಗ್ತೈತಿ.